ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ಡಿವಿಷನ್. ಇವತ್ತಿನ ವಿಡಿಯೋದಲ್ಲಿ KCET 2026 BSc ಅಗ್ರಿಕಲ್ಚರ್ ಕಾಲೇಜುಗಳ ಕಟ್ ಆಫ್ ಮತ್ತು ಎಷ್ಟು ಕಾಲೇಜುಗಳಿದ್ದಾವೆ, ಆಪ್ಷನ್ ಎಂಟ್ರಿ ಪ್ರೊಸೆಸ್ ಮತ್ತು ಥಿಯರಿ ಮತ್ತು ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಬಂದಿದೆ ಸರ್, ಯಾವ ರೀತಿ ಅಲಾಟ್ಮೆಂಟ್ ಮಾಡ್ತಾರೆ ಎಲ್ಲವನ್ನೂ ನಾವು ಈ ವಿಡಿಯೋದಲ್ಲಿ ಹೇಳಿಕೊಡ್ತೀವಿ. ಈ ವಿಡಿಯೋ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತದೆ, ಈ ವಿಡಿಯೋ ಕೊನೆಯವರೆಗೂ ನೋಡಿ. ಮೊದಲನೇದಾಗಿ ಈ ವಿಡಿಯೋದಲ್ಲಿ ನಾವು ಏನು ನೋಡ್ತೀವಿ ಅಂತಂದ್ರೆ, ಕರ್ನಾಟಕದಲ್ಲಿ ಎಷ್ಟು ಕೃಷಿ ಕಾಲೇಜುಗಳಿದ್ದಾವೆ, ಟೋಟಲ್ ಎಷ್ಟು ಅಗ್ರಿಕಲ್ಚರ್ ಕಾಲೇಜುಗಳಿದ್ದಾವೆ, ಅದರಲ್ಲಿ ಎಷ್ಟು ಗೌರ್ಮೆಂಟ್ ಕಾಲೇಜುಗಳಿದ್ದಾವೆ, ಎಷ್ಟು ಪ್ರೈವೇಟ್ ಕಾಲೇಜುಗಳಿದ್ದಾವೆ, ಮತ್ತೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2026 ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಸರ್, 2026 ಕಟ್ ಆಫ್ ಕೊಡಿ ಅಂತ ಕೇಳ್ತಿದ್ರಿ. 2026 ಕಟ್ ಆಫ್ ನಿಮಗೆ ನೆಕ್ಸ್ಟ್ ಇಯರ್ ಸಿಗುತ್ತೆ. 2026 ಕಟ್ ಆಫ್ ಮುಂದಿನ ವರ್ಷದವರೆಗೆ ಸಿಗುತ್ತೆ. ಈಗ ನಾವು ಏನ್ ಮಾಡ್ತೀವಿ ಅಂತಂದ್ರೆ, ಹೋದ ವರ್ಷದ 2025 ಕಟ್ ಆಫ್ ಅನ್ನು ತೆಗೆದುಕೊಂಡು ಈ ವರ್ಷಕ್ಕೆ ಎಲ್ಲಿಗೆ ನಿಲ್ಬಹುದು ಅಂತ ಎಕ್ಸ್ಪೆಕ್ಟೆಡ್ ಅನ್ನು ಮಾಡಿದ್ದೇವೆ. ಓಕೆ, ಸೊ KCET ಥಿಯರಿ ರ್ಯಾಂಕ್ ಮತ್ತು ಪ್ರಾಕ್ಟಿಕಲ್ ರ್ಯಾಂಕ್ ಅಂತ ಎರಡು ರೀತಿ ಬಂದಿದ್ದಾವೆ. ಎರಡು ರ್ಯಾಂಕ್ ಕೊಟ್ಟಿದ್ದಾರೆ ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದವರಿಗೆ, ಬರೀ ಸಿಇಟಿ ಬರೆದು KCET ಥಿಯರಿ ರ್ಯಾಂಕ್ ಬಂದಿದೆ. ಇದರಲ್ಲಿ ಯಾವುದನ್ನ ಕನ್ಸಿಡರ್ ಮಾಡ್ತಾರೆ, ಸೀಟ್ ಅಲಾಟ್ಮೆಂಟ್ ಹೆಂಗ್ ಮಾಡ್ತಾರೆ ಅದನ್ನು ನೋಡೋಣ. ಆಮೇಲೆ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಏನಿದೆ ಅದನ್ನು ನೋಡೋಣ. ಓಕೆ, ಸೊ ಟೋಟಲ್ ಆಗಿ ಮೊದಲೇ ಬರೋದಾದ್ರೆ ಕರ್ನಾಟಕದಲ್ಲಿ ಟೋಟಲಿ 21 ಅಗ್ರಿಕಲ್ಚರ್ ಕಾಲೇಜಸ್ ಇದ್ದಾವೆ. ಅಗ್ರಿಕಲ್ಚರ್ ಕಾಲೇಜಸ್ BSc ಅಗ್ರಿಕಲ್ಚರ್ ಕೋರ್ಸ್ಗಳನ್ನು ಆಫರ್ ಮಾಡುವಂತ ಕಾಲೇಜು. BSc ಅಗ್ರಿಕಲ್ಚರ್ ಕಾಲೇಜ್, BSc ಅಗ್ರಿಕಲ್ಚರ್ ಕೋರ್ಸ್ಗಳನ್ನು ಆಫರ್ ಮಾಡುವಂತ ಕಾಲೇಜುಗಳು ಎಷ್ಟಿದ್ದಾವೆ ಅಂದ್ರೆ 21 ಇದ್ದಾವೆ. ಈ 21 ಕಾಲೇಜುಗಳಲ್ಲಿ 16 ಗೌರ್ಮೆಂಟ್ ಕಾಲೇಜುಗಳಿದ್ದಾವೆ. 16 ಗೌರ್ಮೆಂಟ್ ಕಾಲೇಜುಗಳು, 5 ಪ್ರೈವೇಟ್ ಕಾಲೇಜುಗಳಿದ್ದಾವೆ. 16 ಗೌರ್ಮೆಂಟ್ ಕಾಲೇಜುಗಳು ಮತ್ತು 5 ಪ್ರೈವೇಟ್ ಕಾಲೇಜುಗಳು, ಟೋಟಲ್ 21 ಕಾಲೇಜುಗಳಲ್ಲಿ ನಿಮಗೆ BSc ಅಗ್ರಿಕಲ್ಚರ್ ಕೋರ್ಸ್ಗಳಿದ್ದಾವೆ. 16 ಗೌರ್ಮೆಂಟ್ ಮತ್ತು 5 ಪ್ರೈವೇಟ್ ಕಾಲೇಜುಗಳು. ಇದರಲ್ಲಿ ನೀವು ಸ್ಕ್ರೀನ್ ಮೇಲೆ ನೋಡ್ತಿದ್ದೀರಾ, ಸ್ಕ್ರೀನ್ ಕೊಟ್ಟು. ಈಗ ಕ್ಯಾಟಗರಿ ವೈಸ್ ಬಂದಾಗ ನಿಮ್ಮ ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಅಲ್ಲಿ ಕ್ಯಾಟಗರಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ನೀವು ವೆರಿಫಿಕೇಶನ್ ಸ್ಲಿಪ್ ಡೌನ್ ಮಾಡಿಕೊಂಡ್ರೆ ನಿಮ್ಮ ಕ್ಯಾಟಗರಿ ಏನೇನು ಕ್ಲೇಮ್ ಮಾಡಿದ್ರೆ ಅದೆಲ್ಲ ಕರೆಕ್ಟ್ ಆಗಿದೆ ಅಂತ ತಿಳ್ಕೊಳ್ಳಿ. GM ಅಂತ ಬರುತ್ತೆ, OBC ಕ್ಯಾಟಗರೀಸ್ ಯಾವೆಲ್ಲ ಬರುತ್ತೆ, ಕ್ಯಾಟಗರಿ 1, 2A, 2B, 3A, 3B ಅಂತ ಬರುತ್ತೆ. ಅದು SC ST ಕ್ಯಾಟಗರೀಸ್ ಬರ್ತವೆ. ಇದರಲ್ಲಿ ಪ್ರತಿ ಕ್ಯಾಟಗರಿಗೆ ಏನಿರುತ್ತೆ ಅಂತಂದ್ರೆ, ಕನ್ನಡ ಮೀಡಿಯಂ ಇದ್ದವರಿಗೆ ಕನ್ನಡ ಮೀಡಿಯಂ ಅಂತ ಆಡ್ ಮಾಡಿರ್ತಾರೆ, ರೂರಲ್ ಇದ್ದರೆ ರೂರಲ್ ಅಂತ ಮಾಡಿರ್ತಾರೆ. ಸೊ ಒಂದು GM ಕ್ಯಾಟಗರಿ ಮತ್ತೆ ಕ್ಯಾಟಗರಿ 1, 2A, 2B, 3A, 3B, SC ST ಇದೇ ರೀತಿ ಕಟ್ ಆಫ್ಗಳು ಇದೇ ರೀತಿ ಇದ್ದಿರ್ತವೆ ಕಟ್ ಆಫ್. Coming to the next one, ಈ ರ್ಯಾಂಕಿಂಗ್ ಗೆ ಈ ರೀತಿ ಪ್ರಾಕ್ಟಿಕಲ್ ಎಕ್ಸಾಮ್ ಬರೋದು ಈ ರೀತಿ ರ್ಯಾಂಕಿಂಗ್ ಬಂದಿರುತ್ತೆ. ಈ ರೀತಿ ರ್ಯಾಂಕಿಂಗ್ ಬಂದಿರುತ್ತೆ. ಸೊ ನೀವು ನೋಡಿದ್ದೀರಾ ಸರ್, ಈ ರ್ಯಾಂಕಿಂಗ್ ಅಲ್ಲಿ ನಮಗೆ ಸೀಟ್ ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ, ಸೀಟ್ ಯಾವ ರೀತಿ ಕೊಡ್ತಾರೆ ಅಂತ ತುಂಬಾ ಜನ ಪ್ರಶ್ನೆ ಇರುತ್ತೆ. ಸರ್ ಸೀಟ್ ಯಾವ ರೀತಿ ಕೊಡ್ತಾರೆ? ಒಂದು ಅಗ್ರಿ BSc ಥಿಯರಿ ಅಂತ ಬಂದಿದೆ, ಒಂದು ವೆಟರ್ನರಿ ಸೈನ್ಸ್ ಥಿಯರಿ ಅಂತ ಬಂದಿದೆ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಅಂತ ಬಂದಿದೆ, ವೆಟರ್ನರಿ ಪ್ರಾಕ್ಟಿಕಲ್. ಈ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಯಾರಿಗೆ ಬಂದಿರುತ್ತೆ ಅಂತಂದ್ರೆ, ಯಾರೆಲ್ಲ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ದೀರಾ, ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿದ್ದೀರಾ ಅವರಿಗೆ ಈ ರ್ಯಾಂಕಿಂಗ್ ಬಂದಿರುತ್ತೆ. ಯಾರು ಪ್ರಾಕ್ಟಿಕಲ್ ಎಕ್ಸಾಮ್ ಬರ್ದಿಲ್ಲ ಅವರಿಗೆ ಥಿಯರಿ ರ್ಯಾಂಕಿಂಗ್ ಅಷ್ಟೇ ಬಂದಿರುತ್ತೆ. ಸರ್ ಸೀಟ್ ಅಲಾಟ್ಮೆಂಟ್ ಬರೀ ಪ್ರಾಕ್ಟಿಕಲ್ ಅವರಿಗೆ ಅಷ್ಟೇ ಮಾಡ್ತಾರೆ? ಇಲ್ಲ, ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಏನಿದೆ ಥಿಯರಿದವರಿಗೂ ಮಾಡ್ತಾರೆ ಮತ್ತು ಪ್ರಾಕ್ಟಿಕಲ್ದವರಿಗೂ ಮಾಡ್ತಾರೆ. ಅದು ಯಾವ ರೀತಿ ಇರುತ್ತೆ? ಈಗ ಪ್ರತಿಯೊಂದು ಕಾಲೇಜಲ್ಲಿ ಏನು ಸೀಟ್ಗಳು ಇರ್ತವೆ, ಅದರಲ್ಲಿ 50% ಸೀಟ್ಗಳು CET ಅವರಿಗೆ ಇರುತ್ತೆ, 50% ಸೀಟ್ ಪ್ರಾಕ್ಟಿಕಲ್ ಇರುತ್ತೆ. ಎಕ್ಸಾಂಪಲ್ 50% ಸೀಟ್ಗಳು CET ಅವರಿಗೆ, ಈ 50% ಸೀಟ್ ಪ್ರಾಕ್ಟಿಕಲ್ ಎಕ್ಸಾಮ್ ಅವರಿಗೆ. ಅದು ಪ್ರಾಕ್ಟಿಕಲ್ ಅಡ್ವಾಂಟೇಜ್ ಏನಂದ್ರೆ, ಈ CET ಅಲ್ಲಿ ಬರ್ದಿರ್ತಾರೆ, ಅದನ್ನು ಪ್ಲಸ್ ಪಾಯಿಂಟ್ ಆಗುತ್ತೆ. ಇದು ಯಾರಿಗೆ ಅಂತಂದ್ರೆ ಪ್ರಾಕ್ಟಿಕಲ್, ಇದು CET ಅವರಿಗೆ. ಓಕೆ, ಆದ್ರೆ ಒಂದು ಕಂಡೀಷನ್ ಪ್ರಾಕ್ಟಿಕಲ್ ಏನಂತಂದ್ರೆ, ಪ್ರಾಕ್ಟಿಕಲ್ ಎಕ್ಸಾಂಪಲ್ ನೋಡಿ, ಈ ಕ್ಯಾಂಡಿಡೇಟ್ಸ್ ಥಿಯರಿ ರ್ಯಾಂಕ್ 73,700 ಬಂದಿದೆ, ಅಗ್ರಿಕಲ್ಚರ್ ಸಿಗೋಲ್ಲ ಚಾನ್ಸಸ್ ತುಂಬಾ ಕಡಿಮೆ. ಆದ್ರೆ ಪ್ರಾಕ್ಟಿಕಲ್ 1,450 ಇದೆ ಅಗ್ರಿ ಪ್ರಾಕ್ಟಿಕಲ್, ಇದರ ಮುಖಾಂತರ ಸೀಟ್ ಸಿಗೋ ಚಾನ್ಸಸ್ ಇರುತ್ತೆ. ಸೊ ಅದರ ಸಲುವಾಗಿ ಅವ್ರು ಏನ್ ಮಾಡಬೇಕು ಅಂದ್ರೆ, ಪ್ರಾಕ್ಟಿಕಲ್ ಕಾಲೇಜಸ್ ನ ಹಾಕಬೇಕು. ಪ್ರಾಕ್ಟಿಕಲ್ ಕಾಲೇಜಸ್ ಬೇರೆ ಇದಾವ? ಇಲ್ಲ, ಕಾಲೇಜಸ್ಗಳು ಒಂದೇ, ಆದ್ರೆ ಕೋಡ್ ಬೇರೆ ಆಗಿರುತ್ತೆ. ಯಾವ ರೀತಿ ಅಂತಂದ್ರೆ, ಈಗ ಅಗ್ರಿ BSc ಥಿಯರಿ ಇರುವಂತಹ ಕಾಲೇಜುಗಳು ಏನಿರ್ತವೆ, BSc N ಇಂದ ಸ್ಟಾರ್ಟ್ ಆಗುತ್ತೆ ಥಿಯರಿ. ಅದೇ ವೆಟರ್ನರಿ ಥಿಯರಿ ಕಾಲೇಜಸ್ಗಳು B ಇಂದ ಸ್ಟಾರ್ಟ್ ಆಗ್ತವೆ ಕಾಲೇಜ್ ಕೋಡ್. ಅದೇ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಇರುವಂತಹ ಕಾಲೇಜುಗಳು P ಇಂದ ಸ್ಟಾರ್ಟ್ ಆಗ್ತವೆ. ಅದೇ ವೆಟರ್ನರಿ ಪ್ರಾಕ್ಟಿಕಲ್ ಇರುವಂತಹ ಕಾಲೇಜುಗಳು Q ಇಂದ ಸ್ಟಾರ್ಟ್ ಆಗ್ತವೆ. ಓಕೆ, ಎಕ್ಸಾಂಪಲ್ ಧಾರವಾಡ ಕ್ಯಾಂಪಸ್ N016 ಥಿಯರಿ, ಅದೇ ಧಾರವಾಡದ್ದು ಪ್ರಾಕ್ಟಿಕಲ್ ಏನಿದೆ ಅಂದ್ರೆ P016. ಅದೇ ವೆಟರ್ನರಿ ಇದರ B001 ಅಂತ ಬಂದಿದೆ ಬೆಂಗಳೂರು. ಅದೇ ವೆಟರ್ನರಿ ಬೆಂಗಳೂರು ಪ್ರಾಕ್ಟಿಕಲ್ Q001 ಅಂತ ಬಂದಿದೆ. ಈಗ ಎಕ್ಸಾಂಪಲ್, ನಿಮ್ಗೆ ಪ್ರಾಕ್ಟಿಕಲ್ ಚೆನ್ನಾಗಿದೆ, ನೀವು ಬರೀ N016 ಹಾಕಿದ್ರೆ ನಿಮಗೆ ಸೀಟ್ ಸಿಗಲ್ಲ. ಯಾಕೆ? ನೀವು P016 ಕಾಲೇಜ್ ಅನ್ನು ಹಾಕಿರ್ತೀವಿ. ಓಕೆ, ಸೊ ಯಾವ ರೀತಿ ಬಂದಿರುತ್ತೆ ಅಂತ ನಾನು ಸಿಂಪಲ್ ಆಗಿ ತೋರಿಸಿರ್ತೀನಿ, ಫಾಸ್ಟ್ ಆಗಿ ಜಸ್ಟ್ ಒಂದು ಐಡಿಯಾ ಸಿಗುತ್ತೆ. ಒಂದು ಸ್ಟೂಡೆಂಟ್ ಇದ್ದಾರೆ, ಇಲ್ಲಿ ನೋಡಿ, ಅವ್ರು ವೆಟರ್ನರಿ Q002 ಅಂತ ಹಾಕಿದ್ದಾರೆ, ಆಮೇಲೆ P001 ಅಂತ ಹಾಕಿದ್ದಾರೆ, P005 ಹಾಕಿದ್ದಾರೆ, Q ಕಾಲೇಜ್ಗಳು ಹಾಕಿದ್ದಾರೆ. P ಅಂತಂದ್ರೆ ಪ್ರಾಕ್ಟಿಕಲ್ ಅಗ್ರಿ ಕಾಲೇಜ್ಗಳು, ಪ್ರಾಕ್ಟಿಕಲ್ ಹಾರ್ಟಿಕಲ್ಚರ್ ಕಾಲೇಜ್ಗಳು,
ಅಂದ್ರೆ ಆ ಕೋಡ್ ಇರೋದು. ಆಮೇಲೆ ನೆಕ್ಸ್ಟ್ ಈಗ ಬರ್ತಿದ್ರ ಇಲ್ಲಿ ನೋಡಿ ಬಿ ಕಾಲೇಜ್ಗಳು B001 ಅಂದ್ರೆ ಥಿಯರಿ ಅಗ್ರಿಕಲ್ಚರ್ ಕಾಲೇಜಸ್. ಆಮೇಲೆ ಎನ್ ಅಂತ ಹಾಕಿದ್ದಾರೆ, ಎನ್ ಅಂತಂದ್ರೆ ಥಿಯರಿ ಅಗ್ರಿಕಲ್ಚರ್ ಕಾಲೇಜಸ್. ಓಕೆ, ಕಾಲೇಜ್ಗಳು ಒಂದೇ, ಆದ್ರೆ ನಿಮ್ಮ ಕೋಟಾ ಏನು ಮಾಡ್ತೀರಾ ಅದರಲ್ಲಿ. ಈಗ ನೀವು ಮೇಜರ್ಲಿ ಸರ್ ಕಾಲೇಜಸ್ ನ ಅವರು ಅಲಾಟ್ಮೆಂಟ್ ಎದ್ರ ಬೇಸಿಸ್ ಮೇಲೆ ಮಾಡ್ತಾರೆ ಅಂತಂದ್ರೆ ನಿಮ್ಮ ರ್ಯಾಂಕಿಂಗ್ ಯಾವ್ದು ಚೆನ್ನಾಗಿ ಬಂದಿದೆ ಅದನ್ನ ನೋಡ್ಕೊಂಡು ನೀವು ಆದ್ರೆ ಆ ಕಾಲೇಜ್ ಹಾಕಿರಬೇಕು. ನಿಮ್ಮ ಪ್ರಾಕ್ಟಿಕಲ್ ಚೆನ್ನಾಗಿ ಬಂದಿದೆ ಅಂತಂದ್ರೆ ಆ ಪ್ರಾಕ್ಟಿಕಲ್ ಕಾಲೇಜ್ ಕೋಡ್ ಅನ್ನು ನೀವು ಹಾಕಿರಬೇಕು ಆಪ್ಷನ್ ಎಂಟ್ರಿ. ಎಕ್ಸಾಂಪಲ್ ನಮಗೆ ಧಾರವಾಡ ಸಿಗೋ ಚಾನ್ಸ್ ಇದೆ, ಬಿಜಾಪುರ ಸಿಗೋ ಚಾನ್ಸ್ ಇದೆ, ಶಿವಮೊಗ್ಗ ಸಿಗೋ ಚಾನ್ಸ್ ಇದೆ ಅಂತಂದ್ರೆ ಆ ರ್ಯಾಂಕಿಂಗಿಗೆ ತಕ್ಕಂತೆ ಆ ಪ್ರಾಕ್ಟಿಕಲ್ ಕೋಡ್ ಇರುವಂತ ಕಾಲೇಜ್ಗಳನ್ನು ಹಾಕಿರಬೇಕು. ಓಕೆ, ಸೊ ಇದ್ರ ಬಗ್ಗೆ ನಿಮ್ಗೆ ಗೊತ್ತಾಗಿದೆ ಅನ್ಕೊಂಡಿರ್ತೀನಿ. ಸೀಟ್ ಅಲಾಟ್ಮೆಂಟ್ ಪ್ರೊಸೆಸ್ ಹೆಂಗ್ ಮಾಡಿರ್ತಾರೆ ಅಂದ್ರೆ ಸಿಇಟಿ ಬಂದವರಿಗೆ ಸೀಟ್ ರ್ಯಾಂಕ್ ಆದ ಮೇಲೆ ಪ್ರಾಕ್ಟಿಕಲ್ ಬಂದವರಿಗೆ ಸಿಇಟಿ ಮತ್ತು ಪ್ರಾಕ್ಟಿಕಲ್ ಎರಡರ ಮೇಲೂ ಸೀಟ್ಗಳು ಅಲಾಟ್ ಆಗ್ತವೆ. ಯಾವ್ದ್ರಲ್ಲಿ ಚೆನ್ನಾಗಿ ಬಂದುತ್ತೆ ಅದ್ರ ಮೇಲೆ ಕೊಟ್ಟಿರ್ತಾರೆ, ಆದ್ರೆ ನೀವು ಆ ಕಾಲೇಜ್ಗಳನ್ನ ಹಾಕಿರಬೇಕು. ಓಕೆ, ಇದು ನಿಮ್ದು ಬೇಸಿಕ್ ಇನ್ಫಾರ್ಮೇಶನ್ ಆಗಿದೆ. ಈಗ ದ ಮೋಸ್ಟ್ ಇಂಪಾರ್ಟೆಂಟ್ ಕಟ್ ಆಫ್ ಬಗ್ಗೆ. ಸೊ ಕಾಲೇಜ್ಗಳು ಹೇಳಿದ್ರಿ ಟೋಟಲ್ 16 ಗೌರ್ಮೆಂಟ್ ಕಾಲೇಜಸ್, 5 ಪ್ರೈವೇಟ್ ಕಾಲೇಜಸ್. ಈಗ ಬರೋದು ಕಂಪ್ಲೀಟ್ ಆಗಿ ನಾವು ಏನು ಇನ್ಫಾರ್ಮೇಶನ್ ಕೊಟ್ಟಿದ್ದೀವಿ ಅಂದ್ರೆ ಕಟ್ ಆಫ್ ಬಗ್ಗೆ. ಸೊ ಕಟ್ ಆಫ್ ಇನ್ಫಾರ್ಮೇಶನ್ ನಾವು ಹೇಳ್ತಿದ್ದೀವಿ, ಇದನ್ನ ಬಹಳ ಗಮನ ಇಟ್ಕೊಂಡು ನೋಡ್ಕೊಳ್ಳಿ. ಅಂಡ್ ದಯವಿಟ್ಟು ವಿಡಿಯೋನ ನಾವು ಪ್ರೋಟೇನ್ ಮಾಡ್ತಿದ್ದೀವಿ. ನೀವೇನ್ ಮಾಡ್ಕೋಬೇಕು ಅಂತಂದ್ರೆ ನೀವು ವಿಡಿಯೋ ವಾಚ್ ಮಾಡುವಾಗ ಸೆಟ್ಟಿಂಗ್ಸ್ ಅಲ್ಲಿ ಕ್ವಾಲಿಟಿಯನ್ನ ಹೈ ಕ್ವಾಲಿಟಿ ಇಟ್ಕೊಂಡು ಇದನ್ನ ಸ್ಕ್ರೀನ್ ಶಾಟ್ ತೆಗೆದುಕೊಂಡ್ರೆ ನಿಮಗೆ ತುಂಬಾ ಯೂಸ್ ಆಗುತ್ತೆ. ಓಕೆ, ಸೊ ಈಗ ಕಟ್ ಆಫ್ ಬಂದಾಗ ಐ ಥಿಂಕ್ ಸ್ಕ್ರೀನ್ ವಿಸಿಬಲ್ ಆಗ್ತಿದೆ ಅನ್ಕೊಂಡಿವಿ, ಕಾಣ್ತಿದೆ ಅನ್ಕೊಂಡಿವಿ ಸ್ಕ್ರೀನು. ಈಗ ಅಬ್ಸರ್ವೇಷನ್ ಮಾಡಿದ್ರೆ ನೀವು ಈಗ ನಾವು ಯಾವ ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡ್ತಿದ್ದೀವಿ ಅಂತಂದ್ರೆ ನಾವು ಎಕ್ಸ್ಪೆಕ್ಟೆಡ್ ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕಟ್ ಆಫ್ ಅಂದ್ರೆ BSc ಅಗ್ರಿಕಲ್ಚರ್ ಕಾಲೇಜ್ಗಳ ಎಕ್ಸ್ಪೆಕ್ಟೆಡ್ ಕಟ್ ಆಫ್ 2026ಕ್ಕೆ ಎಲ್ಲಿಗೆ ನಿಲ್ಬಹುದು ಪ್ರಾಕ್ಟಿಕಲ್ ಎಕ್ಸಾಮ್ ಬರೆದವರಿಗೆ ಅದನ್ನ ಡಿಸ್ಕಸ್ ಮಾಡ್ತೀವಿ. ಇದರಲ್ಲಿ ಎಲ್ಲಾ ಕಾಲೇಜ್ಗಳಿದಾವೆ, ಟೋಟಲ್ ಎಲ್ಲಾ ಕಾಲೇಜ್ಗಳು ಇದ್ದಾವೆ. ಓಕೆ, ಇಲ್ಲಿ ಕೆಟಗರಿ ನಾವು ಫಸ್ಟ್ ಕೆಟಗರಿ 1 2A 2B ಇದನ್ನ ಡಿಸ್ಕಸ್ ಮಾಡ್ತೀವಿ. ಇದು ಆದ್ಮೇಲೆ 3A 3B GM ಡಿಸ್ಕಸ್ ಮಾಡ್ತೀವಿ, ಆಮೇಲೆ SC ST ಡಿಸ್ಕಸ್ ಮಾಡ್ತೀವಿ. ಓಕೆ, ಈ ಎಲ್ಲಾ ಕೆಟಗರಿಗಳು ಯಾವ ಕಾಲೇಜ್ಗಳಲ್ಲಿ ಈ ಎಲ್ಲಾ ಕಾಲೇಜ್ಗಳಲ್ಲಿ ನಿಮ್ಮ ಕೆಟಗರಿ 1 ಗೆ ಎಷ್ಟಿದೆ, 2A ಗೆ ಎಷ್ಟಿದೆ, 2B ಗೆ ಎಷ್ಟಿದೆ ನೋಡ್ಕೋಬೇಕು. ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನ ಅರ್ಥ ಏನು ಅಂತಂದ್ರೆ ಈ ವರ್ಷ ಇಲ್ಲಿಗೆ ನಿಲ್ಬಹುದು, ಇಷ್ಟಕ್ಕೆ ನಿಲ್ಬೇಕು ಅಂತ ಅಲ್ಲ. ಸೊ ದಟ್ ಇಸ್ ಎಕ್ಸ್ಪೆಕ್ಟೆಡ್, ಇಲ್ಲಿಗೆ ಬರ್ಬೋದು ಅಂತ ಎಕ್ಸ್ಪೆಕ್ಟೇಷನ್ ಇದೆ. ನಾವು ಈ ಕಟ್ ಆಫ್ ಎದ್ರ ಬೇಸಿಸ್ ಮೇಲೆ ಮಾಡಿದ್ದೀವಿ ಅಂತಂದ್ರೆ KE ಅವರು ಅನೌನ್ಸ್ ಮಾಡಿರುವಂತ ಪ್ರೀವಿಯಸ್ ಇಯರ್ 2025ರ ಮೊದಲನೇ ಸುತ್ತು, ಎರಡನೇ ಸುತ್ತು ಮತ್ತು ಮೂರನೇ ಸುತ್ತನ್ನು ಬಳಕೆ ಮಾಡಿಕೊಂಡು ನಾವು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಅನ್ನು ಮಾಡಿದ್ದೀವಿ. ಓಕೆ, ಸೊ ಈ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆದ್ಮೇಲೆ ನಾವು ಇದರ ನೆಕ್ಸ್ಟ್ ಸ್ಲೈಡ್ಸ್ ಅಲ್ಲಿ ಹೋದ ವರ್ಷದ ಪ್ರೀವಿಯಸ್ ಇಯರ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಕಟ್ ಆಫ್ ಅನ್ನು ನಾವು ತೋರಿಸ್ತಾ ಇದ್ದೀವಿ. ಅದನ್ನು ನೀವು ಸ್ಕ್ರೀನ್ ಶಾಟ್ ತಗೋಬಹುದು. ಇದನ್ನು ನಾನು ಒಂದನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ, ರಿಮೈನಿಂಗ್ ಅನ್ನ ನಾನು ಸ್ಕ್ರೋಲ್ ಮಾಡ್ತಿರ್ತೀನಿ, ನೀವು ಅದನ್ನ ಸ್ಕ್ರೀನ್ ಶಾಟ್ ತಗೋಬಹುದು. ಓಕೆ, ಈಗ ಬಂದಿದ್ದಾಗಿ ಫಸ್ಟ್ GKMK ಬೆಂಗಳೂರಿಗೆ ಕೆಟಗರಿ 1 ಅವರಿಗೆ 450ರಿಂದ 550 ಇದೆ, ಮಂಡ್ಯದಲ್ಲಿ 650ರಿಂದ 1000 ಇದೆ, ಹಾಸನದಲ್ಲಿ ಅವರಿಗೆ 800ರಿಂದ 900, ಚಿಕ್ಕಮಗಳೂರಿಗೆ 1150ರಿಂದ 2000 ಇದೆ, ಶಿವಮೊಗ್ಗದಲ್ಲಿ 650ರಿಂದ 800, ಹಿರಿಯೂರಲ್ಲಿ 1100ರಿಂದ 1250, ಧಾರವಾಡದಲ್ಲಿ 300ರಿಂದ 600, ವಿಜಯಪುರದಲ್ಲಿ 700ರಿಂದ 900, ಹನುಮಂತಕ್ಕೆ ಹಾವೇರಿ 900ರಿಂದ 1000, ರಾಯಚೂರು 650ರಿಂದ 900, ಬೀದರಲ್ಲಿ 900ರಿಂದ 1100, ಗುಲ್ಬರ್ಗ ಕಲಬುರಗಿ ಕ್ಯಾಂಪಸ್ 900ರಿಂದ 1200, ಚಾಮರಾಜನಗರ 900ರಿಂದ 950, ನಿರ್ಮತಿ ಕ್ಯಾಂಪಸ್ 600ರಿಂದ 1000. ಈ ಎರಡು ಬ್ಲ್ಯಾಂಕ್ ಇದೆ. ಬ್ಲ್ಯಾಂಕ್ ಅರ್ಥ ಏನಂತಂದ್ರೆ ಆ ಕೆಟಗರಿಗೆ ಅಲ್ಲಿ ಸೀಟ್ ಅಲಾಟ್ ಆಗಿಲ್ಲ ಅಥವಾ ಸೀಟ್ ಇಲ್ಲ ಅಂತ. ಯಾಕಂದ್ರೆ ಪ್ರತಿಯೊಂದು ಅಲಾಟ್ಮೆಂಟ್ ಯಾವ ರೀತಿ ಆಗುತ್ತೆ ಅಂದ್ರೆ ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಆಗುತ್ತೆ. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಇಲ್ಲಿ ಇಲ್ಲ ಅಂತಂದ್ರೆ ಅಥವಾ ಥಿಯರಿಯಲ್ಲಿ ಎದುರು ಕೊಟ್ಟಿದ್ದಾರೆ. ಸೊ ಸೀಟ್ಸ್ಗಳು ಸೀಟ್ ಮ್ಯಾಟ್ರಿಕ್ಸ್ ಪ್ರಕಾರ ಅಲಾಟ್ಮೆಂಟ್ ಬಂದಿರುತ್ತೆ. ತುಮಕೂರಲ್ಲಿ 1600 ರಾಮನಗರ 1350 KE 3100ರಿಂದ 3300. ಇದರ ರ್ಯಾಂಕಿಂಗ್ ಎಷ್ಟು ಡಿಫರೆನ್ಸ್ ಇದೆ ಲಾಸ್ಟ್ 3 ಕಾಲೇಜಸ್ ಅಂದ್ರೆ ದೀಸ್ ಆರ್ ಪ್ರೈವೇಟ್ ಕಾಲೇಜಸ್. ಓಕೆ, ಅಫಿಲಿಯೇಟೆಡ್ ಟು ಗವರ್ನಮೆಂಟ್ ಕಾಲೇಜಸ್, ಬಟ್ ದೀಸ್ ಆರ್ ಪ್ರೈವೇಟ್ ಕಾಲೇಜಸ್. ಓಕೆ, ನೀವು ಗಮನದಲ್ಲಿರಲಿ ಗವರ್ನಮೆಂಟ್ ಮತ್ತು ಪ್ರೈವೇಟ್ ಏನು ಡಿಫರೆನ್ಸ್ ಅಂತಂದ್ರೆ ಫೀ ಸ್ಟ್ರಕ್ಚರ್ ಅನ್ನ ಸ್ವಲ್ಪ ಕರೆಕ್ಟ್ ಆಗಿ ಅಬ್ಸರ್ವೇಷನ್ ಮಾಡ್ಕೊಳ್ಳಿ ಮತ್ತು ಅದರ ಡೀಟೇಲ್ಸ್ ತಗೊಳ್ಳಿ. ಕಾಲೇಜಸ್ ಹೋಗೋಕ್ಕಿಂತ ಮೊದಲು ಅಲ್ಲಿ ಹಾಸ್ಟೆಲ್ ಫೀಸ್ ಎಷ್ಟಿದೆ ಅಥವಾ ಮತ್ತೆ ಬೇರೆ ಏನಾದರೂ ಚಾರ್ಜಸ್ ಇದೆಯಾ ಅದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ತಗೊಂಡೇ ನೀವು ಆಪ್ಷನ್ಯಲ್ಲಿ ಸ್ವಲ್ಪ ಭಾಗವಹಿಸಿ. ಗವರ್ನಮೆಂಟ್ ಮತ್ತು KE ಒಂದು ಫೀಸ್ ಅನೌನ್ಸ್ ಮಾಡಿರ್ತಾರೆ, ಅದ್ರ ಪ್ರಕಾರ ಇರುತ್ತೆ. ಪ್ರೈವೇಟ್ ಇಷ್ಟೇ ಇರುತ್ತೆ, ಬಟ್ ಹಾಸ್ಟೆಲ್ ಚಾರ್ಜಸ್ ಏನು ಅಂತ ನೀವು ಒಂದು ಸತ್ಯ ಅದನ್ನು ಇನ್ಫಾರ್ಮೇಷನ್ ತಗೋಬೇಕು. ಸೊ ಕೆಟಗರಿ 1 ಕಟ್ ಆಫ್ ಆಯಿತು, ಇಲ್ಲಿ 2A ಕೆಟಗರಿ ಕಟ್ ಆಫ್ ಎಲ್ಲ 2A ಎಲ್ಲ ಕಾಲೇಜಿನ 2A ಕಟ್ ಆಫ್ ಇದೆ. ದಯವಿಟ್ಟು ಕೆಟಗರಿ 1 2A ನಾವು ಈ ಸ್ಕ್ರೀನಲ್ಲಿ ಕ್ಲಿಯರ್ ಅಬ್ಸರ್ವೇಷನ್ ಮಾಡಿ. ನೆಕ್ಸ್ಟ್ 2B ಕೆಟಗರಿ ಎಲ್ಲ ಕಾಲೇಜಿನ ಕಟ್ ಆಫ್ ಕೊಟ್ಟಿದೆ, ಸ್ವಲ್ಪ ಕ್ಲಿಯರ್ ಅಬ್ಸರ್ವೇಷನ್ ಮಾಡಿ. ಓಕೆ, ಇದನ್ನು ಅಬ್ಸರ್ವ್ ಮಾಡಿದ್ಮೇಲೆ ಒಂದು ನೀವು ಏನು ಅನ್ಕೋಬಹುದು, ಕೆಟಗರಿ 1ಗೆ ಎಕ್ಸಾಂಪಲ್ ನಂದು ಕೆಟಗರಿ 1 ಇದೆ, ನನಗೆ ಎಲ್ಲಿವರೆಗೂ ಸೀಟ್ ಸಿಗ್ಬೋದು, ನನಗೆ ಎಲ್ಲಿ ಬೇಕಾದ್ರೂ ಸೀಟ್ ಸಿಗಲಿ ಸರ್, ಒಂದು 15 ಸೀಟ್ಸ್ ಬೇಕು ಕರ್ನಾಟಕದಲ್ಲಿ, ಗೌರ್ಮೆಂಟ್ ಸೀಟ್ ಬೇಕು, ಗೌರ್ಮೆಂಟ್ ಸೀಟ್ ಬೇಕು ಅಂತಂದ್ರೆ ಎಲ್ಲಿವರೆಗೂ ಇದೆ ಲಾಸ್ಟ್ 1350
1 to 1100, 1000, 1 to 50, 2000, 1500. ಅಂದ್ರೆ ಮ್ಯಾಕ್ಸಿಮಮ್ ನೀವು ಈ ರೇಂಜ್ ಅನ್ನು ಚೆಕ್ ಮಾಡಿದ್ರೆ ಈ ಒಂದೇ ಚಿಂತಾಮಣಿಯಲ್ಲಿ ಸ್ವಲ್ಪ ವೇರಿಯೇಷನ್ ಇದೆ. ಆಲ್ ಇನ್ ಎವರೇಜ್ ಅಪ್ ಟು 1500 ವರೆಗೂ ಯಾವುದಾದ್ರು ಒಂದು ಕಾಲೇಜಲ್ಲಿ ನೀವು ಸೀಟ್ ಸಿಗೋ ಚಾನ್ಸಸ್ ಇದೆ ಕೆಟಗರಿ ಬಂದು. ಅದೇ ರೀತಿ 2A ನೋಡ್ರಿ 570, 850, 900, 1160, 880, 1100, 450, 900, 1200, 750, 950, 1000, 1100, 750. ಸೊ ಅಪ್ ಟು 1100 ತನಕ ಇದು ಚಾನ್ಸಸ್. ಅದೇ ರೀತಿ 2B 1400, 1150. ಸೊ ಇದನ್ನು ಅಬ್ಸರ್ವೇಷನ್ ಮಾಡಿದ್ರೆ ಇಲ್ಲಿ ಒಂದು ಬಹಳ ವೇರಿಯೇಷನ್ ಇದೆ, ಸ್ಪೆಷಲಿ ಚಿಂತಾಮಣಿ. ಈ ಚಿಂತಾಮಣಿ ನೋಡಿ ಕೆಟಗರಿ 1 ಚೇಂಜಸ್ ಇದೆ, 2B ಚೇಂಜಸ್ ಇದೆ. ಅಪ್ ಟು ನೀವು ಇದನ್ನು ಏನು ಮಾಡಿದ್ರೆ ಕನ್ಸಿಡರ್ 2000 to 2250 ತನಕ ನೀವು ಎಸ್ಟಿಮೇಷನ್ ಹಾಕಬಹುದು. ಇದನ್ನ ಅದೇ ಪ್ರೈವೇಟ್ ಕಾಲೇಜಸ್ ನೋಡಿ ಸ್ವಲ್ಪ ರ್ಯಾಂಕಿಂಗ್ ದೂರ ಇದೆ, ಯಾಕಂದ್ರೆ ತುಂಬಾ ಜನ ಫಸ್ಟ್ ಪ್ರಿಯಾರಿಟಿ ಗೌರ್ಮೆಂಟ್ ಕಾಲೇಜಸ್ ಕೊಟ್ಟಿರ್ತಾರೆ. ಈ ಕಟ್ ಆಫ್ ಅನ್ನ ನೀವು ಕ್ಲಿಯರ್ ಆಗಿ ಅನಾಲಿಸಿಸ್ ಮಾಡ್ಕೋಬೇಕು. ಇದು ಕೆಟಗರಿ 1, 2A ಮತ್ತು 2B. ಸೊ ಇದನ್ನು ಸ್ಕ್ರೀನ್ಶಾಟ್ ತಗೋರಿ. ನೀವು ನನಗೆ ಏನು ಕಮೆಂಟ್ ಮಾಡಬೇಕು, ದಯವಿಟ್ಟು ವಿಡಿಯೋನ ಕರೆಕ್ಟಾಗಿ ವಾಚ್ ಮಾಡಿದ್ರೆ ನಿಮ್ಮ ಕೆಟಗರಿ ಎಕ್ಸಾಂಪಲ್ ನಂದು 2A ಕೆಟಗರಿ ಇದೆ, ನಂದು ಏನಿದೆ 2A ಕೆಟಗರಿ. ಸೊ ನನ್ನ ಕೆಟಗರಿ ಏನು 2A ಕೆಟಗರಿ ಇದೆ. ನನ್ನ ಪ್ರಾಕ್ಟಿಕಲ್ ರೈಟಿಂಗ್ ಎಷ್ಟು ಅಂದ್ರೆ 3515. ನನ್ನ ಪ್ರಾಕ್ಟಿಕಲ್ ರೈಟಿಂಗ್ 3515 ಇದೆ. ನೀವೇನು ಮಾಡಬೇಕು ಅಂದ್ರೆ ಈ ಲಿಸ್ಟ್ಗಳನ್ನು ಬಿಡಿ, ಟೋಟಲ್ ಲಿಸ್ಟ್ಗಳನ್ನು ಬಿಡಿ, ಈ ಕಾಲೇಜ್ ಲಿಸ್ಟ್ ಅಂತ ಇಟ್ಕೊಳ್ಳಿ. ಇದರ ಮುಂದೆ ನಿಮ್ಮ ರ್ಯಾಂಕ್ ಎಷ್ಟು 3515. ಈ 3515ಕ್ಕೆ ನಿಮ್ಮ 2A ಕೆಟಗರಿಗೆ ಯಾವ ಕಾಲೇಜ್ ಸಿಗ್ಬಹುದು, 3515ಕ್ಕೆ ಯಾವ ಚಾನ್ಸಸ್ ಇದೆ, ಯಾವುದು ಇದು ಒಂದು ಕಾಲೇಜ್ ಆಯ್ತಾ. ಮತ್ತೆ ಅವತ್ತು ಸ್ವಲ್ಪ ನಿಯರ್ ಬೈ ಇದೆ ತುಮಕೂರು ಕಾಲೇಜ್ ಇದೆ. ಸಪೋಸ್ ನನ್ನ ಕೆಟಗರಿ 2B ಇದೆ, ನನ್ನ ರ್ಯಾಂಕಿಂಗ್ 1500 ಇದೆ, ನನಗೆ ಯಾವ ಕಾಲೇಜ್ ಸಿಗ್ಬಹುದು, ಇದು ಡಿಫಿಕಲ್ಟ್, ಇಲ್ಲಿ ಚಾನ್ಸಸ್ ಇದೆ, ನೆಕ್ಸ್ಟ್ ಈ ಚಾನ್ಸಸ್ ಇದೆ, ಮತ್ತೆ ಈ ಚಾನ್ಸಸ್ ಇದೆ. ಸೊ ಅದನ್ನ ಸ್ವಲ್ಪ ಅನಾಲಿಸಿಸ್ ಮಾಡಿ ಆರಾಮಾಗಿ ನೀವು ಚೆಕ್ ಮಾಡ್ಕೋಬಹುದು ಆಯ್ತಾ. ಈಗ ಕೆಟಗರಿ 1, 2A, 2B ಎಕ್ಸ್ಪೆಕ್ಟೆಡ್ ಆಯಿತು. ನೆಕ್ಸ್ಟ್ ಬರ್ತಿರೋದು ನಾವು ತಿಳಿದಿರೋದು 3A, 3B ಮತ್ತು GM. 3A, 3B ಮತ್ತು GM ನ ಯಾಕೆ ಒಂದೇ ಹಾಕ್ತೀವಿ ಅಂದ್ರೆ ಆಲ್ಮೋಸ್ಟ್ ಎಲ್ಲಾನು ಈಕ್ವಲ್ ಬಂದಾಗೆ ಬಂದಿರ್ತಾರೆ. ಸೊ ತುಂಬಾ ಜನ ಇದನ್ನು ಅಬ್ಸರ್ವೇಷನ್ ಮಾಡ್ತಿರ್ತೀರಾ, ಇದನ್ನು ಹೇಳ್ತಿದ್ದೀನಿ. ನಾನು ಎಕ್ಸ್ಪೆಕ್ಟೆಡ್ ಅನ್ನ ಇಂಡಿಟೇಲ್ ಹೇಳ್ತಿದ್ದೀನಿ. ರಿಮೈನಿಂಗ್ ಇಂಡಿವಿಜುವಲ್ ಕಾಲೇಜಸ್ ವೈಸ್ ನೀವು ಜಸ್ಟ್ ನೋಡ್ಕೋಬೇಕು, ಸ್ಕ್ರೀನ್ಶಾಟ್ ತಗೊಳ್ಳಿ. ಇದನ್ನು ಸ್ಕ್ರೀನ್ಶಾಟ್ ತಗೊಳ್ಳಿ. 3A, 3B ಮತ್ತು GM ಕೆಟಗರಿ ನೋಡಿ. 3A ದವರು ನೋಡಿ 200 ರಿಂದ 400, 3B 200 ರಿಂದ 330, GM 150 ರಿಂದ 120. ಬಹಳ ವೇರಿಯೇಷನ್ ಇಲ್ಲ, ಆಲ್ಮೋಸ್ಟ್ ಅದೇ ರೇಂಜ್ ಎಲ್ಲಿ ಬರುತ್ತೆ ಅಂದ್ರೆ 200 to 400 ರೇಂಜ್ ಇದೆ. ಯಾರು 3A, 3B, GM ಕೆಟಗರಿಗಳು. ಯಾಕಂದ್ರೆ ಜಾಸ್ತಿ ಜನ ಬೇಕಾಗ್ತಾರೆ. ಮಂಡ್ಯ ಕ್ಯಾಂಪಸ್, ಹಾಸನ ಕ್ಯಾಂಪಸ್, ಚಿಂತಾಮಣಿ, ಶಿವಮೊಗ್ಗ ಕ್ಯಾಂಪಸ್, ಹಿರಿಯೂರು ಬ್ಯಾಂಕ್ ಇದೆ, ಧಾರವಾಡ, ವಿಜಯಪುರ, ಹಾವೇರಿ, ರಾಯಚೂರು, ಆಮೇಲೆ ಭೀಮರಾಯನಗುಡಿ, ಆಮೇಲೆ ಚಾಮರಾಜನಗರ, ಶಿವಮೊಗ್ಗ ಕ್ಯಾಂಪಸ್. ಪ್ರತಿಯೊಂದು ಕಾಲೇಜಸ್ 3A ಇದೆ, ನೆಕ್ಸ್ಟ್ 3B ಕೆಟಗರಿ ಇದೆ, GM ಇದೆ. ಇದನ್ನು ಅಬ್ಸರ್ವ್ ಮಾಡಿ ನೀವು ಕಮೆಂಟ್ ಅಲ್ಲಿ ಏನು ತಿಳಿಸ್ಬೇಕು ನನಗೆ ಅಂತಂದ್ರೆ ನಿಮ್ಮ ರ್ಯಾಂಕಿಂಗ್ ಪ್ರಾಕ್ಟಿಕಲ್ ಅಂತ ಮೆನ್ಷನ್ ಮಾಡಬೇಕು. ನಿಮಗೆ ಯಾವ ಕಾಲೇಜ್ ಸಿಗೋ ಚಾನ್ಸಸ್ ನಿಮ್ಗೆ ಅನಿಸ್ತಿದೆ ಅದನ್ನ ಕಮೆಂಟ್ ಮಾಡಿ. ಓಕೆ, ನಿಮ್ಗೆ ಯಾವ್ದು ಸಿಗುತ್ತೆ ಅಂತ ಕಮೆಂಟ್ ಮಾಡಿ. ಇದನ್ನೆಲ್ಲ ನೋಡಿನೂ ಎಸ್ಟಿಮೇಷನ್ ನೋಡಿನೂ ನೀವು ಕಮೆಂಟ್ ಅಲ್ಲಿ ಏನಾಗ್ತೀರಾ, ಸರ್ ನನ್ನ ರ್ಯಾಂಕಿಂಗ್ ಎಷ್ಟು ಬಂದಿದೆ, ಯಾವ್ದು ಸಿಗುತ್ತೆ ಅಂತೀವಿ. ದಯವಿಟ್ಟು ನೀವು ಸ್ವಲ್ಪ ವರ್ಕ್ ಮಾಡಿ. ಇದನ್ನು ನಾವು ಮೆನ್ಷನ್ ಮಾಡಿದ್ದೀವಿ, ಇದನ್ನು ಅಬ್ಸರ್ವ್ ಮಾಡಿ ನಿಮ್ಗೆ ಯಾವ್ದು ಸಿಗ್ಬೋದು ಅನ್ನೋದು ನೀವು ಸ್ವಲ್ಪ ಅನಾಲಿಸಿಸ್ ಮಾಡಿದ್ರೆ ನಿಮ್ಗೆ ತುಂಬಾ ಹೆಲ್ಪ್ ಆಗುತ್ತೆ. ಓಕೆ, ಇದು ಎಲ್ಲ ಕೆಟಗರಿ ಯಾವ್ದಾಯ್ತು 3A, 3B, GM ಆಯಿತು. ನೆಕ್ಸ್ಟ್ ಬಂದ್ಬಿಟ್ಟು ಒನ್ ಮೋರ್ ಕೆಟಗರಿ ದಟ್ ಈಸ್ ಬಿಲಾಂಗ್ ಟು SC and ST ಕೆಟಗರಿ. ಎಲ್ಲ ಕಾಲೇಜಸ್ಗಳ SC ಮತ್ತು ST ಕೆಟಗರಿಗಳ ಕಟ್ ಆಫ್ ಅನ್ನ ಮೆನ್ಷನ್ ಮಾಡಿ. ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಈ ವರ್ಷ 2026ಕ್ಕೆ ಎಲ್ಲಿಗೆ ನಿಲ್ಬೋದು ಅನ್ನೋದು ಒಂದು ನಮ್ಮ ಅನಾಲಿಸಿಸ್. ಇದನ್ನು ಒಂದು ಸರ್ತಿ ನೀವು ಕ್ಲಿಯರ್ ಆಗಿ ಅಬ್ಸರ್ವೇಷನ್ ಮಾಡಿ. SC ST ಕೆಟಗರಿ ಎಲ್ಲ ಕಾಲೇಜಸ್ಗಳನ್ನ ಕೊಟ್ಟಿದೆ. ಈಗ ನೀವು ಅಬ್ಸರ್ವೇಷನ್ ಮಾಡಿದ್ರೆ ಇದರಲ್ಲಿ ಜಾಸ್ತಿ ಎಲ್ಲರಿಗೂ ಪ್ರಯಾರಿಟಿ ಯಾವ ಕಾಲೇಜಸ್ ಕಟ್ ಆಫ್ ಅನ್ನು ಅಬ್ಸರ್ವ್ ಮಾಡಿದ್ರೆ ಅಂದ್ರೆ ನೀವು ಹೈಲೈಟ್ ಹೋಗ್ರಿ. ಒಂದು GKT ಬೆಂಗಳೂರು, ಮಂಡ್ಯ, ಶಿವಮೊಗ್ಗ ಕ್ಯಾಂಪಸ್, ಧಾರವಾಡ ಕ್ಯಾಂಪಸ್, ರಾಯಚೂರು ಕ್ಯಾಂಪಸ್ ಮತ್ತು ಯೂನಿವರ್ಸಿಟಿ ಶಿವಮೊಗ್ಗ ಕ್ಯಾಂಪಸ್. ಯೂಶುವಲಿ ಯೂನಿವರ್ಸಿಟಿ ಕ್ಯಾಂಪಸಸ್ಗಳಿಗೆ ಜನ ಭಾಳ ಡಿಮ್ಯಾಂಡ್ ಹೇಳ್ತಾರೆ, ಯಾಕಂದ್ರೆ ಮೇನ್ ಕ್ಯಾಂಪಸ್ ಆಗಿರುತ್ತೆ, ಫೆಸಿಲಿಟೀಸ್ ಜಾಸ್ತಿ ಅಂತ. ಅದು ಸರ್ ಒಂದು GKT ಬೆಂಗಳೂರು ಯೂನಿವರ್ಸಿಟಿ, ಮಂಡ್ಯ ಯೂನಿವರ್ಸಿಟಿ ಆಗಿದೆ, ನವೀನ ಯೂನಿವರ್ಸಿಟಿ ಇದೆ, ಯೂನಿವರ್ಸಿಟಿ ಶಿವಮೊಗ್ಗ ಕ್ಯಾಂಪಸ್ ಯೂನಿವರ್ಸಿಟಿ ಇದೆ, ರಾಯಚೂರು ಯೂನಿವರ್ಸಿಟಿ ಇದೆ, ಧಾರವಾಡ ಯೂನಿವರ್ಸಿಟಿ. ಇದು ಸ್ಕ್ರೀನ್ಶಾಟ್ ತೆಗೆದುಕೊಳ್ಳಿ. ಕೆಟಗರಿ SC ST ಈಗ ಕೆಟಗರಿ 1 ಆಯಿತು. ಆಮೇಲೆ ಕೆಟಗರಿ 1 ಆದಮೇಲೆ ಯಾವುದಾಯಿತು 2A ಆಯಿತು, 2B ಆಯಿತು, 3A ಆಯಿತು, 3B ಆಯಿತು, GM ಆಯಿತು, SC ಆಯಿತು, ST ಆಯಿತು. ಈಗ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಇವುಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಇನ್ನು ನೆಕ್ಸ್ಟ್ ಬರ್ತಿದ್ದೀವಿ
ಅಗ್ರಿಕಲ್ಚರ್ ಪ್ರಾಕ್ಟಿಕಲ್ ಕಟ್ ಆಫ್ 2025 ಅಂದ್ರೆ ಹೋದ ವರ್ಷದ ಕಟ್ ಆಫ್ 2025ಕ್ಕೆ ಕಟ್ ಆಫ್ ಅನ್ನು ನಾವು ಹೇಳ್ತಿದ್ದೀವಿ. ಏನು ಕಟ್ ಆಫ್ ಅಂತಂದ್ರೆ 3 ರೌಂಡ್ ಇರ್ತದೆ. ರೌಂಡ್ 1, ರೌಂಡ್ 2 and ರೌಂಡ್ 3. ಈಗ ಫಸ್ಟ್ ಅಷ್ಟೇ ಸರ್ ಯಾವ ರೌಂಡ್ ಅಲ್ಲಿ ಅಡ್ಮಿಷನ್ ಮಾಡಬೇಕು? ಯೂಶಲಿ ಫಸ್ಟ್ ರೌಂಡ್ ಅಥವಾ ಸೆಕೆಂಡ್ ರೌಂಡ್ ಅಥವಾ ಥರ್ಡ್ ರೌಂಡ್ ಯಾವ ರೌಂಡ್ ಅಲ್ಲಿ ಅಡ್ಮಿಷನ್ ಮಾಡಿದ್ರೆ ಬೆಸ್ಟ್? ನಿಮಗೆ ಬೇಕಾಗಿರೋ ಕಾಲೇಜು, ನಿಮಗೆ ಇಷ್ಟ ಇರುವಂತ ಕಾಲೇಜು, ನಿಮಗೆ ಬೇಕಾಗಿದ್ದು ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕರೆ ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಮಾಡಿ. ಫಸ್ಟ್ ರೌಂಡ್ ಅಲ್ಲಿ ಸಿಕ್ಕಿರೋ ಕಾಲೇಜಿಂದ ಸೆಕೆಂಡ್ ರೌಂಡ್ ಅಲ್ಲಿ ಇನ್ನೂ ಸ್ವಲ್ಪ ಚೆನ್ನಾಗಿ ಬೇಕಾಗಿದೆ ಅಂದ್ರೆ ಗೋ ಫಾರ್ ಸೆಕೆಂಡ್ ರೌಂಡ್. ಅದರಲ್ಲಿ ಏನು ತಪ್ಪಿಲ್ಲ. ಯಾಕಂದ್ರೆ ಸೆಕೆಂಡ್ ರೌಂಡ್ ಅಲ್ಲಿ ಬೆಟರ್ ಕಾಲೇಜ್ ಸಿಕ್ಕರೆ ನೀವು ಒಬ್ಬರಿಗೆ ಫಸ್ಟ್ ರೌಂಡ್ ಅಲ್ಲಿ ಅಡ್ಮಿಷನ್ ಮಾಡಿದ್ರೆ ಅಂದ್ರೆ ನಾಳೆ ನೀವು ಕಾಲೇಜ್ ಸ್ಟಾರ್ಟ್ ಮಾಡಲ್ಲ. 2 ರೌಂಡ್ ಆದ್ಮೇಲೆ ಕಾಲೇಜ್ ಕ್ಯಾಲೆಂಡರ್ ಸ್ಟಾರ್ಟ್ ಆಗಿರ್ತವೆ. ಆಲ್ಮೋಸ್ಟ್ ಸೆಕೆಂಡ್ ರೌಂಡ್ ಮುಗಿದ್ರೆ ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಥರ್ಡ್ ರೌಂಡ್ ನಿಯರ್ ಬೇಗ ಬಂದಿದೆ. ಸೊ ಬೇಗ ಆಪ್ಷನ್ ಎಂಟ್ರಿ ಮಾಡಿ, ಅಂದ್ರೆ ಬೇಗ ಆಪ್ಷನ್ ಎಂಟ್ರಿ ಅಲ್ಲ, ಬೇಗ ರೌಂಡ್ ಅಲ್ಲಿ ಸೆಲೆಕ್ಟ್ ಆದ್ರೆ ಕಾಲೇಜ್ಗಳು ಸ್ಟಾರ್ಟ್ ಆಗುತ್ತೆ ಆರ್ಕೆ. ಸೊ ದಯವಿಟ್ಟು ರೌಂಡ್ 1, ರೌಂಡ್ 2, ರೌಂಡ್ 3 ಅಂತ 3 ಇರ್ತವೆ. ಸ್ಪೆಷಲಿ ಐಸಿಎಸ್ ರೌಂಡ್ 1 ರೌಂಡ್ 2 ಅನ್ನ ನೋಡ್ಕೊಳ್ಳಿ. ನಿಮಗೆ ಬೇಕಾಗಿರುವಂತ ಕಾಲೇಜ್ ಸಿಕ್ಕಿದೆ. ಅಂಡ್ ಈ ಕಟ್ ಆಫ್ ನಾವು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಮತ್ತು ಥರ್ಡ್ ರೌಂಡ್ 3 ರೌಂಡ್ ಅಲ್ಲಿ ಡಿಸ್ಕಸ್ ಮಾಡ್ತೀವಿ. ಎದಕ್ಕೆ ಅಂತಂದ್ರೆ ಪ್ರತಿ ಕ್ಯಾಟಗರಿಯಲ್ಲಿ ಎಷ್ಟು ವೇರಿಯೇಷನ್ ಆಗಿದೆ ಅದನ್ನ ನೀವು ನೋಡ್ಕೋಬೇಕು. ಇದನ್ನ ನಾನು ಜಸ್ಟ್ ಸ್ಕ್ರೀನ್ ಮೇಲೆ ರನ್ ಮಾಡ್ತೀನಿ, ನೀವು ಅದನ್ನ ಸ್ಕ್ರೀನ್ ಶಾಟ್ ತಗೋಬಹುದು. ದಿಸ್ ಇಸ್ ದ ಇಂಡಿವಿಜುವಲ್ ಕಟ್ ಆಫ್ ಆಫ್ ದ ಈಚ್ ಕಾಲೇಜ್. ಇದು ಫಸ್ಟ್ ಬರೋದು ಜಿಕೆವಿಕೆ ಬೆಂಗಳೂರು. ಈ ಜಿಕೆವಿಕೆ ಬೆಂಗಳೂರು ಕಾಲೇಜ್ ಅನ್ನು ನೀವು ಅಬ್ಸರ್ವೇಷನ್ ಮಾಡಿದ್ರೆ, ಅಬ್ಸರ್ವ್ ಜಿಕೆವಿಕೆ ಬೆಂಗಳೂರು, ಈ ಜಿಕೆವಿಕೆ ಬೆಂಗಳೂರು ಅಬ್ಸರ್ವ್ ಮಾಡಿದ್ರೆ ಕ್ಯಾಟಗರಿ 1 ಅಲ್ಲಿ ಜನರಲ್ ಕನ್ನಡ ಮೀಡಿಯಂ ರೂರಲ್ ಇದೆ, 2A ಜನರಲ್ ಕನ್ನಡ ಮೀಡಿಯಂ ರೂರಲ್ ಇದೆ, 2B ಸೇಮ್. ಪ್ರತಿಯೊಂದು ಕ್ಯಾಟಗರಿ ಕನ್ನಡ ಮೀಡಿಯಂ ರೂರಲ್ ಇಂಡಿವಿಜುವಲ್ ಕಟ್ ಆಫ್ ಇದೆ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್. ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ ಫಸ್ಟ್ ರೌಂಡ್ ಇಂದ ಸೆಕೆಂಡ್ ರೌಂಡ್, ಸೆಕೆಂಡ್ ರೌಂಡ್ ಇಂದ ಥರ್ಡ್ ರೌಂಡ್ ಎಷ್ಟು ವೇರಿಯೇಷನ್ ಆಗಿದೆ ಗೊತ್ತಾಗುತ್ತೆ. ಎಕ್ಸಾಂಪಲ್, ನಿಮ್ ಫಸ್ಟ್ ರೌಂಡ್ ಅಲ್ಲಿ 470 ಇದೆ, ಸೆಕೆಂಡ್ ರೌಂಡ್ 470, ಥರ್ಡ್ ರೌಂಡ್ ಅಲ್ಲಿ 470 ಅಂದ್ರೆ ನೋ ವೇರಿಯೇಷನ್. ಇದು ನೋಡಿ 500, 500, 500, 370, ಇಲ್ಲಿ ಎಷ್ಟು ವೇರಿಯೇಷನ್ ಆಗಿದೆ? ಸ್ವಲ್ಪ ವೇರಿಯೇಷನ್ ಆಗಿದೆ. ಎಲ್ಲ ಕಡೆ ವೇರಿಯೇಷನ್ ಆಗಲ್ಲ, ಸ್ವಲ್ಪ ಕಡೆ ವೇರಿಯೇಷನ್ ಆಗ್ತದೆ. ನಿಮ್ಮ ಕ್ಯಾಟಗರಿಯಲ್ಲಿ ಎಷ್ಟು ವೇರಿಯೇಷನ್ಸ್ ಆಗಿದೆ ಅದನ್ನು ಅಬ್ಸರ್ವ್ ಮಾಡಿ. ಇದು ತುಂಬಾ ಹೆಲ್ಪ್ ಆಗುತ್ತೆ. ನಾವು ಇಂಡಿವಿಜುವಲ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ ಹೋದ ವರ್ಷದ ಎಲ್ಲಾ ಕಟ್ ಆಫ್ ಗಳನ್ನ ತೆಗೆದುಕೊಂಡು ಒಂದರಲ್ಲೇ ಕಂಪೈಲ್ ಮಾಡಿದ್ದೀವಿ. ಇದನ್ನ ಸ್ಕ್ರೀನ್ ಶಾಟ್ ತಗೊಳ್ಳಿ. ಇದು ಜಿಕೆವಿಕೆ ಬೆಂಗಳೂರಿನ ಬಿಎಸ್ಸಿ ಅಗ್ರಿಕಲ್ಚರ್ ಪ್ರೀವಿಯಸ್ ಇಯರ್ 2025ರ 3 ರೌಂಡ್ಗಳ ಕಟ್ ಆಫ್. ಇದನ್ನು ಸ್ಕ್ರೀನ್ ಶಾಟ್ ತಗೊಳ್ಳಿ. ನೆಕ್ಸ್ಟ್ ಬರೋದು ಮಂಡ್ಯ ಕ್ಯಾಂಪಸ್. ಮಂಡ್ಯ ಕ್ಯಾಂಪಸ್ ಇದನ್ನು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ಪ್ರತಿ ಕ್ಯಾಟಗರಿ ಇದೆ ಮಂಡ್ಯ ಕ್ಯಾಂಪಸ್. ನೆಕ್ಸ್ಟ್ ಹಾಸನ ಕ್ಯಾಂಪಸ್. ಇದನ್ನು ಒಂದು ಕ್ಲಿಯರ್ ಆಗಿ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಹಾಸನ ಕ್ಯಾಂಪಸ್. ನೆಕ್ಸ್ಟ್ ಬರೋದು ಚಿಂತಾಮಣಿ ಕ್ಯಾಂಪಸ್. ಚಿಂತಾಮಣಿ ಕ್ಯಾಂಪಸ್ ಒಂದು ಕ್ಲಿಯರ್ ಆಗಿ ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಚಿಂತಾಮಣಿ ಕ್ಯಾಂಪಸ್. ನೆಕ್ಸ್ಟ್ ಬರೋದು ಶಿವಮೊಗ್ಗ ನವಿಲೆ ಕ್ಯಾಂಪಸ್. ಇದನ್ನು ಸ್ಕ್ರೀನ್ ಶಾಟ್ ಅನ್ನು ತೆಗೆದುಕೊಳ್ಳಿ. ಶಿವಮೊಗ್ಗ ಕ್ಯಾಂಪಸ್. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಹಿರಿಯೂರು ಕ್ಯಾಂಪಸ್. ಕಾಲೇಜ್ ಆಫ್ ಅಗ್ರಿಕಲ್ಚರ್ ಹಿರಿಯೂರು ಕ್ಯಾಂಪಸ್. ಇಲ್ಲಿ ಹಾರ್ಟಿಕಲ್ಚರ್ ಇದೆ, ಅಗ್ರಿಕಲ್ಚರ್ ಇದೆ, ಬಿಎಸ್ಸಿ ಅಗ್ರಿಕಲ್ಚರ್ ಇದೆ, ಹಾರ್ಟಿಕಲ್ಚರ್ ಇದೆ. ಇದನ್ನು ಒಂದು ಸ್ಕ್ರೀನ್ ಶಾಟ್ ತಗೊಳ್ಳಿ. ನಾವು ಇದರಲ್ಲಿ ಬರೀ ಬಿಎಸ್ಸಿ ಅಗ್ರಿಕಲ್ಚರ್ ಕಟ್ ಆಫ್ ಹೇಳ್ತಿದ್ದೀವಿ. ಹಾರ್ಟಿಕಲ್ಚರ್ ಕಾಲೇಜಿನ ಕಟ್ ಆಫ್ ಅನ್ನು ನೆಕ್ಸ್ಟ್ ಹೇಳ್ತೀವಿ. ನೆಕ್ಸ್ಟ್ ಬರ್ತಿರೋದು ಕಾಲೇಜ್ ಆಫ್ ಅಗ್ರಿಕಲ್ಚರ್ ಧಾರವಾಡ, ಅದರ ಕಟ್ ಆಫ್. ಇದನ್ನ ಕ್ಲಿಯರ್ ಆಗಿ ಸ್ಕ್ರೀನ್ ಶಾಟ್ ತಗೊಳ್ಳಿ. ತುಂಬಾ ಜನಕ್ಕೆ ಧಾರವಾಡ ಆಸೆ ಇರುತ್ತೆ, ಧಾರವಾಡ ಸಿಗುತ್ತಾ ಇಲ್ಲ ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕಿ. ಧಾರವಾಡ ಸಿಗುತ್ತಾ ಈ ರ್ಯಾಂಕಿಂಗ್ಗೆ? ದಯವಿಟ್ಟು ಇದನ್ನ ಒಂದು ಸತಿ ನೋಡಿ. ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಲ್ಲಿ ನೀವೇನು ತಿಳಿಸಬೇಕು ಅಂತಂದ್ರೆ ನಿಮಗೆ ಯಾವ ರೌಂಡ್ ಅಲ್ಲಿ ಸಿಗೋ ಚಾನ್ಸಸ್ ಇದೆ ಅಂತ ನೀವು ನನಗೆ ಹೇಳಿ. ಓಕೆ, ನೆಕ್ಸ್ಟ್ ವಿಜಯಪುರ ಕ್ಯಾಂಪಸ್. ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ವಿಜಯಪುರ ಕ್ಯಾಂಪಸ್. ನೆಕ್ಸ್ಟ್ ಹನುಮನಟ್ಟಿ ಹಾವೇರಿ ಕ್ಯಾಂಪಸ್. ಇದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ದ ರಾಯಚೂರು ಕ್ಯಾಂಪಸ್. ಇದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ರಾಯಚೂರು ಯೂನಿವರ್ಸಿಟಿ ಕ್ಯಾಂಪಸ್. ನೆಕ್ಸ್ಟ್ ಕಮಿಂಗ್ ಟು ದ ಭೀಮರಾಯನಗುಡಿ, ಶಾಪುರ್ ಹತ್ರ ಈ ಕ್ಯಾಂಪಸ್. ಇದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ. ಭೀಮರಾಯನಗುಡಿ. ಕಮಿಂಗ್ ಟು ದ ನೆಕ್ಸ್ಟ್ ಕ್ಯಾಂಪಸ್ ಇಸ್ ಕಲಬುರಗಿ. ಕಲಬುರಗಿ. ಸೊ ಆ ಕ್ಯಾಂಪಸ್ ಕಟ್ ಆಫ್ ಅನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ದ ಚಾಮರಾಜನಗರ, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಕೆವಿಕೆ ಚಾಮರಾಜನಗರ, ಅದರ ಕಟ್ ಆಫ್ ಇದೆ. ಅದನ್ನು ಸ್ಕ್ರೀನ್ ಶಾಟ್ ತೆಗೆದುಕೊಳ್ಳಿ ಕ್ಲಿಯರ್ ಆಗಿ. ಕಮಿಂಗ್ ಟು ದ ನೆಕ್ಸ್ಟ್ ಒನ್, ಕಾಲೇಜ್ ಆಫ್ ಅಗ್ರಿಕಲ್ಚರ್ ಯುವಕಿ ಶಿವಮೊಗ್ಗ ಕ್ಯಾಂಪಸ್, ಮೇನ್ ಕ್ಯಾಂಪಸ್ ಶಿವಮೊಗ್ಗದು. ಇದರ ಕಟ್ ಆಫ್ ಅನ್ನು ತೆಗೆದುಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ದ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಕೊಪ್ಪಳ, ಗಂಗಾವತಿಯಲ್ಲಿ ಕಾಲೇಜ್ ಇದೆ, ಅದರ ಕಟ್ ಆಫ್ ಅನ್ನು ನೋಡಿಕೊಳ್ಳಿ. ನೆಕ್ಸ್ಟ್ ಕಮಿಂಗ್ ಟು ದ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಬಳ್ಳಾರಿ, ಆಗ್ರಿ ಬಳ್ಳಾರಿ ಅಂತ ಇದೆ, ಅದನ್ನು ಒಂದು ಕಟ್ ಆಫ್ ತೆಗೆದುಕೊಳ್ಳಿ. ಬಳ್ಳಾರಿ ಕ್ಯಾಂಪಸ್ ಇದು. ಕಮಿಂಗ್ ಟು ದ ನೆಕ್ಸ್ಟ್ ಒನ್ ಈಸ್ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಎಲ್ಲಿದೆ ಅಂದ್ರೆ ಆದಿಶಿವಗಿರಿ ಕಾಲೇಜ್, ತುರುವೇಕೆರೆ, ತುಮಕೂರು. ಇದು ಪ್ರೈವೇಟ್ ಕಾಲೇಜು. ಇದರದ್ದು ಒಂದು ಕಟ್ ಆಫ್ ತೆಗೆದುಕೊಳ್ಳಿ. ಯಾಕಂದ್ರೆ ಪ್ರೈವೇಟ್ ಕಾಲೇಜ್ ಅಡ್ಮಿಷನ್ ಮಾಡುವಾಗ ಅದರ ಫೀಸ್ ಸ್ಟ್ರಕ್ಚರ್ ಏನಿದೆ ಅದನ್ನು ನೋಡಿಕೊಂಡು ಅದರ ಬಗ್ಗೆ ಇನ್ಫಾರ್ಮೇಶನ್ ತೆಗೆದುಕೊಂಡು ನೀವು ಅಡ್ಮಿಷನ್ ತಗೋಬಹುದು. ನೆಕ್ಸ್ಟ್ ಇರೋದು ಎಸ್ ಕರಿಯಪ್ಪ ಕಾಲೇಜ್ ರಾಮನಗರ. ಇದನ್ನು ಪ್ರೈವೇಟ್ ಕಾಲೇಜ್ ಆಗಿತ್ತು. ಇದರ ಕಟ್ ಆಫ್ ಅನ್ನು ನೀವು ನೋಡ್ಕೊಳ್ಳಿ. ನೆಕ್ಸ್ಟ್ ಕೆಎಲ್ಇ ಕಾಲೇಜ್ ಆಫ್ ಅಗ್ರಿಕಲ್ಚರ್ ಬೆಳಗಾವಿ. ಇದು ಥರ್ಡ್ ರೌಂಡ್ ಅಷ್ಟೇ ಆಗಿದೆ. ಯಾಕಂದ್ರೆ ಇದನ್ನು ಹೋದ ವರ್ಷ ಆಡ್ ಮಾಡಿದ್ದಾರೆ. ಯಾವಾಗ ಆಡ್ ಮಾಡಿದ್ದಾರೆ ಅಂದ್ರೆ ಸೆಕೆಂಡ್ ರೌಂಡ್ ಆದ ಮೇಲೆ ಈ ಕಾಲೇಜ್ ಅನ್ನ ಆಡ್ ಮಾಡಿದ್ರು. ಅದಕ್ಕೆ ಥರ್ಡ್ ರೌಂಡ್ ಕಟ್ ಆಫ್ ಮಾತ್ರ ಇದೆ. ಇದರಲ್ಲಿ ಕಟ್ ಆಫ್ ಗಳು 2 ಕಾಲೇಜ್ ಇಲ್ಲ. ಒಂದು
ಶಾಮನೂರು ಶಿವಶಂಕರಪ್ಪ ಕಾಲೇಜ್ ದಾವಣಗೆರೆ ಇರೋದು, ಇನ್ನೊಂದು ಆಳ್ವಾಸ್ ಕಾಲೇಜ್ ಇಲ್ಲ. ಯಾಕಂದ್ರೆ ಥರ್ಡ್ ರೌಂಡ್ ಆದ್ಮೇಲೆ ಅದು ಆ್ಯಡ್ ಆಗಿತ್ತು. ಈ ವರ್ಷ ನೀವು ಮೊದಲಿಂದಲೇ ಆಪ್ಷನ್ ಎಂಟ್ರಿ ಬಂದಿರುತ್ತೆ. ಸೊ ಇದು ಎಲ್ಲ ಕಾಲೇಜ್ಗಳ ಕಟ್ ಆಫ್ ಇದೆ. ಇದು ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ. ಅಂಡ್ ದಯವಿಟ್ಟು ಈ ಕಟ್ ಆಫ್ಗಳನ್ನು ಬಹಳ ನೀಟಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಯಾಕಂದ್ರೆ ಈ ಕಟ್ ಆಫ್ ತಕ್ಬೋದು ನಿಮಗೆ ತುಂಬಾ 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 ಹೆಲ್ಪ್ ಆಗುತ್ತೆ ಗಮನದಲ್ಲಿ. ಓಕೆ, ಈಗ ಎಷ್ಟು ಜನ ಪ್ರಶ್ನೆ ಇರುತ್ತೆ ಕ್ಲಿಯರ್ ಆಯ್ತಾ? ಕಾಲೇಜಸ್ 21, 16 ಗೌರ್ಮೆಂಟು, 5 ಪ್ರೈವೇಟು, ಗೌರ್ಮೆಂಟ್ ಪ್ರೈವೇಟು, ಸೀಟ್ ಅಲಾಟ್ಮೆಂಟ್ ಒಂದು KCET ಬಂದವರಿಗೆ ಮಾತ್ರ, ಇನ್ನೊಂದು KCET ಮತ್ತು ಪ್ರಾಕ್ಟಿಕಲ್. ಆದರೆ ಪ್ರಾಕ್ಟಿಕಲ್ ಬಂದವರು ಪ್ರಾಕ್ಟಿಕಲ್ ಕಾಲೇಜಸ್ ಕೋಡ್ಗಳನ್ನ ಅದನ್ನು ಆ್ಯಡ್ ಮಾಡಬೇಕು. CET ಬಂದವರು ಕೋಡು B ಅಂದರೆ ವೆಟರ್ನರಿ, N ಅಂದರೆ ಅಗ್ರಿಕಲ್ಚರ್. ಅದೇ KCET ಪ್ಲಸ್ ಪ್ರಾಕ್ಟಿಕಲ್ ಇರೋರು KCET ಕೋಡ್ ಅಂತ ಇದೆ, ಇದನ್ನು ಹಾಕಬೇಕು. ಅದು ಪ್ರಾಕ್ಟಿಕಲ್ ಇದ್ದವರು Q ಅಂದರೆ ವೆಟರ್ನರಿ, P ಅಂದರೆ ಈ ಕೋಡ್ಗಳನ್ನ ನೆನಪಿರಲಿ, ಗಮನದಲ್ಲಿ. ಮತ್ತೆ ಇದರಲ್ಲಿ ಮಿಸ್ಟೇಕ್ ಮಾಡಬಾರ್ದು. ಅಂಡ್ ವೆರಿ ಇಂಪಾರ್ಟೆಂಟ್ ಸರ್, ಕೌನ್ಸಿಲಿಂಗ್ ಯಾವಾಗ ಸ್ಟಾರ್ಟ್ ಆಗುತ್ತೆ? ಕೌನ್ಸಿಲಿಂಗ್ ಆದಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ. ಯಾಕಂದ್ರೆ ತುಂಬಾ ವಿದ್ಯಾರ್ಥಿಗಳು ರ್ಯಾಂಕಿಂಗ್ ಅನ್ನೋದು ಆಗಿರಲಿಲ್ಲ, ಅವ್ರದ್ದು ಸ್ಪಾಟ್ ರ್ಯಾಂಕಿಂಗ್ ಬರೋದು ಬಾಕಿ ಇದೆ. ಆ ಸ್ಪಾಟ್ ರ್ಯಾಂಕಿಂಗ್ ಒಂದು ಬಂದ ತಕ್ಷಣ ಕೌನ್ಸಿಲಿಂಗ್ ಸ್ಟಾರ್ಟ್ ಆಗುತ್ತೆ. ನಿಮಗೆ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡಕ್ಕೆ ಇದೆ. ನಿಮ್ಮ ವೆರಿಫಿಕೇಶನ್ ಸ್ಲಿಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರಲ್ಲಿ ನಿಮ್ಮ ಕೆಟಗರಿ ಮೆನ್ಷನ್ ಕರೆಕ್ಟ್ ಚೆಕ್ ಮಾಡ್ಕೊಳ್ಳಿ. ನಿಮ್ಮ ಕೆಟಗರಿ ಅಥವಾ ನಿಮ್ಮ ಕನ್ನಡ ಮೀಡಿಯಂ ಅಥವಾ ರೂರಲ್, ನಿಮ್ಮ ಅದರ್ ರಿಸರ್ವೇಷನ್ಸ್ ಇದೆ, ಹೈದರಾಬಾದ್ ಕರ್ನಾಟಕ ಎಲ್ಲರೂ ಕರೆಕ್ಟ್ ಆಗಿದೆಯಾ ವೆರಿಫಿಕೇಶನ್ ಸ್ಲಿಪ್ ಅನ್ನ ಚೆಕ್ ಮಾಡ್ಕೊಳ್ಳಿ. ವೆರಿಫಿಕೇಶನ್ ಆದ್ಮೇಲೆ ಸೀಟ್ ಮ್ಯಾಟ್ರಿಕ್ಸ್ ಬಿಡ್ತಾರೆ. ಸೀಟ್ ಮ್ಯಾಟ್ರಿಕ್ಸ್ ಅಲ್ಲಿ ಯಾವ್ಯಾವ ಕಾಲೇಜಲ್ಲಿ ಸೀಟ್ಸ್ ಯಾವ ಕೆಟಗರಿ ಏನಿದ್ದಾವೆ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಸೀಟ್ ಮ್ಯಾಟ್ರಿಕ್ಸ್ ಹುಡ್ಕೋಬೇಕು. ಅದು ಆದ ತಕ್ಷಣ ಆಪ್ಷನ್ ಲೇಬಲ್ ಮಾಡ್ತಾರೆ. ಮೊದಲು ಏನಿರುತ್ತೆ ಅಂದ್ರೆ ಒಂದು 3 ರೌಂಡ್ ಅಂತ ಇರುತ್ತೆ. 3 ರೌಂಡ್ ಆದ್ಮೇಲೆ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಅಂತ ಬರುತ್ತೆ. ಗಾಬರಿ ಹೋಗ್ಬೇಡಿ, ಆರಾಮಾಗಿ ಕೌನ್ಸಿಲಿಂಗ್ ಅನ್ನು ಮಾಡ್ಕೋಬಹುದು. ಇದರಲ್ಲಿ ನೀವು ಒಂದು ಏನಂದ್ರೆ ಇನ್ಫಾರ್ಮೇಶನ್ KA ಏನ್ ಬರ್ತಿರುತ್ತೆ ಅದನ್ನು ಸರಿಯಾಗಿ ನೋಡಿ. ನನ್ನ ಒಂದು ಇನ್ನೊಂದು ಸಜೆಷನ್, ನನ್ನ ಕಡೆ ಅಥವಾ ಬೇರೆ ಕಡೆ ಬರೀ ಇನ್ಫಾರ್ಮೇಶನ್ ಸಲುವಾಗಿ ವೇಟ್ ಮಾಡಬೇಡಿ. ನೀವು ಅಫಿಷಿಯಲ್ ಇನ್ಫಾರ್ಮೇಶನ್ ಅನ್ನ ಆರಾಮಾಗಿ ಎಲ್ಲಿ ತಗೋಬಹುದು ಅಂತಂದ್ರೆ, ಯಾಕಂದ್ರೆ ಡಿಪೆಂಡೆನ್ಸಿ ಕಡಿಮೆ ಇರಬೇಕು. ಸೀದಾ ನೀವು ಏನ್ ಮಾಡಬೇಕು ಅಂತಂದ್ರೆ ಯಾವುದು ಟೈಪ್ ಏನಂದ್ರೆ KEA ಅಂತ ಟೈಪ್ ಮಾಡಿ, KEA ಹೋಗ್ತೀರಾ, ಇಲ್ಲಿ KEA ಹೋಮ್ ಅಂತ ಕ್ಲಿಕ್ ಮಾಡಿ, ಹೋಮಿಗೆ ಹೋಗ್ತೀರಾ. ಹೋಮಿಗೆ ಹೋದ್ಮೇಲೆ ಪ್ರವೇಶ ಅಂತ ಇರುತ್ತೆ, ಪ್ರವೇಶದಲ್ಲಿ ಕ್ಲಿಕ್ ಮಾಡಿ, UGC 2020 ಕ್ಲಿಕ್ ಮಾಡಿ. ಪ್ರತಿಯೊಂದು ಅಪ್ಡೇಟ್ಗಳು ಇರ್ತದೆ. ಅಭ್ಯರ್ಥಿ ಚಟುವಟಿಕೆಗಳು ರೀಸೆಂಟ್ಲಿ ಏನಿತ್ತು ಫಲಿತಾಂಶದಲ್ಲಿ ಸೀಟ್ ರಿಸಲ್ಟ್ ಬಂದಿತ್ತು, ಅದೇ ರೀಸೆಂಟ್ ಆಗಿ. ಸೊ ದಯವಿಟ್ಟು ಈ KEA ವೆಬ್ಸೈಟ್ ಅನ್ನು ಫಾಲೋ ಮಾಡಿ. ಇನ್ನೊಂದು, ನಮ್ಮ ಪ್ರಸನ್ನ ಸರ್ ತುಂಬಾ ಚೆನ್ನಾಗಿ ಅಪ್ಡೇಟ್ಸ್ ಕೊಡ್ತಾ ಇದ್ದಾರೆ ಯೂಟ್ಯೂಬ್ ಚಾನಲ್. ಪ್ರತಿಯೊಂದರಲ್ಲಿ ಅವರು ಬಹಳ ಚೆನ್ನಾಗಿ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದಾರೆ. ಅಫಿಷಿಯಲ್ KEA ವಿಕಸನ ಚಾನಲ್ ಅನ್ನ ಫಾಲೋ ಮಾಡಿ ಯೂಟ್ಯೂಬ್ ಅಲ್ಲಿನೂ, ಮತ್ತೆ ಈ KEA ವೆಬ್ಸೈಟ್ ಅನ್ನು ಫಾಲೋ ಮಾಡಿ. ದಿಸ್ ಇಸ್ ದ ಮೇನ್. ನಾವು ಇನ್ಫಾರ್ಮೇಶನ್ ಎಲ್ಲಿಂದ ಹೊರಗಿಂದ ತರಲ್ಲ, ಎಲ್ಲ ಇನ್ಫಾರ್ಮೇಶನ್ ಇದರಿಂದಾನೆ. ಎಕ್ಸಾಂಪಲ್ ಪ್ರೀವಿಯಸ್ ಇಯರ್ ಕಟ್ ಆಫ್ ಎಲ್ಲಿಂದ ತಂದ್ರೆ ಹಿಂದಿನ ವರ್ಷದ ವಿವರಗಳು 2025, ಹೋದ ವರ್ಷದ ಎಲ್ಲ ಡೀಟೇಲ್ಸ್ ಬರುತ್ತೆ. ಫಸ್ಟ್ ರೌಂಡ್ ಏನಿದೆ ಮತ್ತು ಸೆಕೆಂಡ್ ರೌಂಡ್ ಏನಿದೆ ಮತ್ತು ಫೀಸ್ ಏನಿತ್ತು, ಸೀಟ್ ಎಷ್ಟಿತ್ತು, ಪ್ರತಿಯೊಂದು ಇದೆ. ಓಕೆ, ಸೊ ಇನ್ಫಾರ್ಮೇಶನ್ ನೀವು ಆರಾಮಾಗಿ ಸರ್ಚ್ ಮಾಡ್ಕೋಬಹುದು. ಕಟ್ ಆಫ್ ಅನ್ನು ಹೇಳಿದ್ದೀನಿ. ಈಗ ಕಮೆಂಟ್ ಬಾಕ್ಸ್ ಅಲ್ಲಿ ನಿಮ್ಮ ಕೆಲಸ ಏನು ಅಂತಂದ್ರೆ, ನಿಮಗೆ ಯಾವ ಸೀಟ್ ಸಿಗ್ಬೋದು ಅನ್ನೋದನ್ನ ಕಮೆಂಟ್ ಮಾಡಿ. ನಿಮ್ಮ ಪ್ರಾಕ್ಟಿಕಲ್ ರ್ಯಾಂಕಿಂಗ್ ಯಾವ ಸಿಗ್ಬೋದು ಅನ್ನೋದು ಕಮೆಂಟ್ ಮಾಡಿ. ಮತ್ತೆ ನೆಕ್ಸ್ಟ್ ವಿಡಿಯೋ ಯಾವುದರ ಬಗ್ಗೆ ಬೇಕು ಅನ್ನೋದನ್ನ ಕಮೆಂಟ್ ಮಾಡಿ. ಯಾವುದರ ಬಗ್ಗೆ ವಿಡಿಯೋ ಮಾಡಬೇಕು ಅದನ್ನು ತಿಳಿಸಿ. ಅಂಡ್ ಮ್ಯಾಕ್ಸಿಮಮ್ ವಿಡಿಯೋನ ಶೇರ್ ಮಾಡಿ. ಅಂಡ್ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ನಿಮಗೆ ವಿಡಿಯೋ ಬೇಕು, ಯಾವುದಕ್ಕೆ ಲೈಕ್ಸ್ ಜಾಸ್ತಿ ಬಂದಿರುತ್ತೆ, ಯಾವ ಟಾಪಿಕ್ ನಿಮ್ಗೆ ಬೇಕು ಅಂತ ಆ ಕಮೆಂಟ್ ಹಾಕಿರ್ತಾರೆ, ಅದಕ್ಕೆ ಯಾವುದಕ್ಕೆ ಲೈಕ್ಸ್ ಜಾಸ್ತಿ ಬರುತ್ತೋ ಅದ್ರ ಬಗ್ಗೆ ನಾವು ಕಂಪಲ್ಸರಿ 100% ಮಾಡ್ತೀವಿ. ನಿಮ್ಗೆ ಯಾವುದ್ರ ಬಗ್ಗೆ ವಿಡಿಯೋ, ನಾಟ್ ಓನ್ಲಿ ಅಗ್ರಿಕಲ್ಚರ್, ಇಂಜಿನಿಯರಿಂಗ್ ಬೇಕಂದ್ರೆ ಅದನ್ನು ಮಾಡ್ತೀವಿ. ಯಾವ ಕೋರ್ಸ್ಗಳ ಬಗ್ಗೆ ನಿಮಗೆ ಮಾಹಿತಿ ಬೇಕು ಅದರ ಬಗ್ಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ವಿ ಆರ್ ರೆಡಿ ಟು ಗಿವ್ ದ ಕಂಟೆಂಟ್ ರಿಗಾರ್ಡಿಂಗ್ ದ್ಯಾಟ್ ಒನ್. ಸೊ ದಯವಿಟ್ಟು ಇದನ್ನು ಸರಿಯಾಗಿ ನೋಡಿಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.